ಇವತ್ತು ಉತ್ತರ ಕರ್ನಾಟಕದ ಪ್ರಸಿದ್ಧವಾದ ಪುಂಡಿ ಪಲ್ಯ ಮತ್ತು ಪುಂಡಿ ಪಲ್ಯದ ಚಟ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ. ಜೋಳದ ರೊಟ್ಟಿ ಜೊತೆ ಬಹಳ ಟೇಸ್ಟಿಯಾಗಿರ್ತದೆ. ಈ ಪುಂಡಿ ಪಲ್ಯದ್ದು ನೀವು ಒಂದು ಪೇಸ್ಟ್ ಮಾಡಿಟ್ರೆ ನೀವು ಬೇರೆ ದೇಶಕ್ಕೆ ಹೋದಾಗ ಅಥವಾ ನಿಮ್ಗೆ ಯಾವಾಗ ಬೇಕು ಆವಾಗ ಸರಳವಾಗಿ ಮಾಡ್ಕೋಬೋದು. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇದು ಫ್ರೆಶ್ ಆಗಿರೋ ಪುಂಡಿ ಪಲ್ಯದ ಸೊಪ್ಪು. ಇದಕ್ಕೆ ಪುಂಡಿ ಸೊಪ್ಪು ಅಂತಾರೆ, ಇಲ್ಲ ಗೊಂಗುರುನು ಅಂತಾರೆ. ಇದ್ರದ್ದು ಎಲೆಗಳನ್ನು ಮಾತ್ರ ಬಿಡಿಸ್ಕೋಬೇಕು. ಈ ಹಿಂದಿರೋ ದಂಟು ಬೇಡ, ಬರೀ ಎಲೆಯನ್ನು ಬಿಡಿಸ್ಕೊಂಡು ಈ ರೀತಿ ಎಲ್ಲ ಒಂದು ಇದ್ರೊಳಗೆ ಇಟ್ಕೊಳ್ರಿ. ಇದು ಒಂದೇ ಕಟ್ಟಿಂದ ನಾನು ನಿಮಗೆ ಅಳತೆ ಹೇಳಿಕತ್ತೀನಿ. ನಿಮಗೆ ಕೆಡ್ಲಾರ್ದಂಗೆ ಭಾಳ ದಿನ ಇಡಬೇಕಾಗಿತ್ತು ಅಂದ್ರೆ ಒಂದು ಬಟ್ಟೆ ಮೇಲೆ ತೊಳೆದ ಮೇಲೆ ಹಾಕ್ರಿ, ಒಣ ಹಾಕ್ರಿ. ಅದ್ರಾಗಿಂದ ನೀರಿನ ಅಂಶ ಎಲ್ಲ ಹೋಗಬೇಕು. ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಿ ಒಣ ಆದ್ರೆ ಭಾಳ ದಿನ ಅದು ತಾಳಿಕೆ ಬರ್ತದೆ. ಈಗ ಒಂದು ಪ್ಯಾನ್ ಒಳಗೆ ಸ್ವಲ್ಪ ಎಣ್ಣೆ ಜೀರಿಗೆ ಹಾಕಿ ಹಸಿಮೆಣ್ಸಿನ್ಕಾಯಿನ ತಾಳ್ಸ್ಕೊಲಿಕತ್ತೀನಿ. ಯಾಕಂದ್ರೆ ನಮಗೆ ಪಲ್ಯ ಸಲುವಾಗಿ ಹಸಿಮೆಣ್ಸಿನ್ಕಾಯ್ದು ಪೇಸ್ಟ್ ಮಾಡಿ ಇಡೋದದ. ಈ ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿಟ್ರೆ ಪಲ್ಯಕ್ಕೆ ನಮಗೆ ಎಷ್ಟು ಬೇಕು ಅಷ್ಟು ಹಾಕೋಬಹುದು. ಈಗ ಇದನ್ನೆಲ್ಲ ಒಂದು ಇದ್ರೊಳಗೆ ಸಪ್ರೇಟಾಗಿ ತಕ್ಕೊಳ್ರಿ. ನಿಮಗೆ ಎಷ್ಟು ಹಸಿಮೆಣ್ಸಿನ್ಕಾಯಿ ಬೇಕು ಅಷ್ಟು ನೀವು ಹುರ್ಕೊಂಡು ಇಟ್ಕೊಳ್ರಿ. ಈಗ ಅದೇ ಪ್ಯಾನ್ ಒಳಗೆ ನಾನು ಈ ತೊಳೆದಿರೋ ಪುಂಡಿ ಸೊಪ್ಪದ ಇದು ಹಾಕಿನಿ. ನಾ ಇದು ಜಾಸ್ತಿ ಹೊತ್ತು ಒಣಗಿಸಿಲ್ಲ, ಯಾಕಂದ್ರೆ ಇದ್ರದ್ದು ಪಲ್ಯ ನನಗೆ ಇವತ್ತೇ ಮಾಡೋದದ. ನೀವು ಬೇರೆ ದೇಶಕ್ಕೆ ಏನಾದರೂ ಒಯ್ಯೋದಿದ್ರೆ ಚಲೋ ಒಣಗಿಸ್ರಿ ಇದನ್ನು. ಅಂದ್ರೆ ಪೂರ್ತಿ ಒಣ ಅಲ್ಲ, ಸ್ವಲ್ಪ ಇದ್ರಾಗ ತೊಳೆದಾಗ ಏನು ನೀರು ಇರ್ತದೆ ಅದೆಲ್ಲ ಹೋಗಬೇಕು. ಇದು ಬಹಳ ದಿನದವರೆಗೂ ನೀವು ಇದನ್ನು ಮಾಡಿಡ್ಬೇಕಂದ್ರೆ ಇದು ತಾಳ್ಸುವಾಗೆ ನೀವು ನಿಮ್ಗೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು. ಈಗ ಇದಕ್ಕೆ ಒಂದು 2-3 ಚಮಚ ಎಣ್ಣೆ ಹಾಕಿ ತಾಳ್ಸ್ಕೊಂಡಿನಿ ನಾನು. ಇದನ್ನು ಪ್ರವಾಸಕ್ಕೆ ಅದಕ್ಕೆ ತೊಗೊಂಡು ಹೊಂಟಿದ್ರಿ ಅಂದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ತಾಳಸ್ರಿ, ಅಂದ್ರೆ ಲಘುನೆ ಕೆಡೋದಿಲ್ಲ. ಇದು ಚಲೋ ಇದು ತಾಳೆದ. ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ನೀವು ಸ್ವಲ್ಪ ಚಲೋ ಬೇಯ್ಲಿಕ್ಕೆ ಬಿಡ್ರಿ. ಬೇಯ್ದ್ಮೇಲೆ ಪೂರ್ತಿ ತಣ್ಣಗಾಗಲಿ ಅದು. ಇವಾಗ ಈ ಕಡೆ ನಾವು ಮೆಣಸಿನ್ಕಾಯಿ ತಾಳಿಸಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾನು ಅದ್ರದ್ದು ಪೇಸ್ಟ್ ಮಾಡ್ಕೊಲಿಕತ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪ್ಲೀಸ್ ಕಾಮೆಂಟ್ಸ್ ಮಾಡಿ. ಖಾರ ಎಷ್ಟು ಬೇಕೋ ಅಷ್ಟು ನೀವು ಮೆಣಸಿನ್ಕಾಯಿ ಪೇಸ್ಟನ್ನು ಮಾಡಿ ಇಟ್ಕೊಳ್ರಿ. ಈಗ ಕುಕ್ಕರ್ ಒಳಗೆ ಒಂದು ತೊಗರಿಬೇಳೆ ಬೇಯಿಸ್ಕೊಳ್ಳೋಣ. ನಾವು ಒಂದು ಸಣ್ಣ ಗ್ಲಾಸ್ ತೊಗರಿಬೇಳೆ ತೊಗೊಂಡು ಸ್ವಚ್ಛ ತೊಳ್ಕೊಂಡಿನಿ. ಅದಕ್ಕೆ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕುಕ್ಕರ್ ಒಳಗೆ ಒಂದು 3 ಸೀಟಿ ಆಗಬೇಕು. ಈಗ ನಾವು ತಾಳಿಸಿಟ್ಟಿರೋ ಈ ಪುಂಡಿ ಪಲ್ಯನ ಮಿಕ್ಸರ್ ಒಳಗೆ ಹಾಕಿ ಚಲೋ ಪೇಸ್ಟ್ ಮಾಡೋನು. ಸ್ವಲ್ಪ ಉಪ್ಪು ಹಾಕಿ ನೀವು ಪೇಸ್ಟ್ ಮಾಡಿರಿ. ಇವಾಗ ಎಲ್ಲ ಚಂದ ನುಣ್ಣಗೆ ಪೇಸ್ಟ್ ಆಗ್ಯದ. ಇದನ್ನು ನೀವು ಯಾವುದೇ ಪ್ರವಾಸಕ್ಕೆ ಹೋಗಬೇಕಾದ್ರೆ, ಬೇರೆ ದೇಶಕ್ಕೆ ಹೋಗಬೇಕಾದ್ರೆ ಒಂದು ಬಾಟಲ್ ಒಳಗೆ ಹಾಕ್ಕೊಂಡು ಇಡ್ರಿ. ಇದು 1-2 ದಿನ ಹೊರಗಿಟ್ರೆ ಏನಾಗೋದಿಲ್ಲ, ಆದ್ರೆ ಆಮೇಲೆ ನೀವು ಅದನ್ನು ಫ್ರಿಜ್ ಒಳಗೆ ಸ್ಟೋರ್ ಮಾಡಿಡಬೇಕು. ಈಗ ಕುಕ್ಕರ್ದು 3 ವಿಸಲ್ ಆಯ್ತು ನೋಡ್ರಿ. ತೊಗರಿಬೇಳೆ ಚಂದ ನುಣ್ಣಗೆ ಬೇಯ್ದು ಬಂದದ. ಈಗ ಯಾವ ಬುಟ್ಟಿ ಒಳಗೆ ನಾವು ಪಲ್ಯ ಮಾಡ್ತೀವಿ ಅದರೊಳಗೆ ಈ ಬ್ಯಾಳೆ ತೊಗೊಳ್ಳೋಣ. ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ಲಿಕತ್ತೀನಿ. ಇದನ್ನು ಈ ರೀತಿ ಕನ್ಸಿಸ್ಟೆನ್ಸಿ ಆಮೇಲೆ ನಾವು ಅಡ್ಜಸ್ಟ್ ಮಾಡ್ಬೋದು. ಇದಕ್ಕೆ ಒಂದು ಅರ್ಧ ಬಟ್ಲು ಶೇಂಗಾ ಬೀಜ ಹಾಕಬೇಕು. ಆಮೇಲೆ ನಿಮಗೆ ಎಷ್ಟು ಖಾರ ಬೇಕಂದ್ರೆ ಅಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಆಮೇಲೆ ಈ ಪುಂಡಿ ಪಲ್ಯದ್ದು ಪೇಸ್ಟ್ ಹಾಕ್ರಿ. ಇದು ಪುಂಡಿ ಪಲ್ಯದ ಪೇಸ್ಟು ನಿಮಗೆ ಎಷ್ಟು ಹುಳಿ ಬೇಕು ಅದನ್ನು ನೋಡಿ ಹಾಕ್ಕೊಳ್ರಿ. ಆಮೇಲೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕಬೇಕು. ಇವಾಗ ಇದನ್ನೆಲ್ಲ ಚಲೋ ಮಿಕ್ಸ್ ಮಾಡೋಣ. ಸ್ವಲ್ಪ ನಿಮಗೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚಲೋ ಕಲಿಸ್ಕೋಬೇಕು. ಪುಂಡಿ ಪಲ್ಯದ್ದು ಪೇಸ್ಟ್ ಏನದ ಸ್ವಲ್ಪ ನೋಡಿ ಹಾಕ್ಕೊಳ್ರಿ. ಈ ಕೆಲವು ಪುಂಡಿ ಪಲ್ಯ ಏನು ಜವಾರಿ ಸಿಗ್ತಾವೆ ಅವು ಭಾಳ ಹುಳಿ ಇರ್ತಾವೆ. ಈಗ ಕೆಲವು ಕಡೆ ಸಿಗೋ ಜಾಸ್ತಿ ಹುಳಿ ಇರೋದಿಲ್ಲ, ಅದಕ್ಕೆ ನೋಡಿ ಹಾಕ್ಕೊಳ್ರಿ. ಸ್ವಲ್ಪ ಕಲರ್ ಇನ್ನೂ ಅನಿಸಿದ್ದಿಲ್ಲ ನನಗೆ, ಅದಕ್ಕೆ ಇನ್ನೂ ಸ್ವಲ್ಪ ಪುಂಡಿ ಪಲ್ಯ ಹಾಕಿದೆ. ಹಾಕಿ ಇವಾಗ ಕಲಸಿನಿ. ಇವಾಗ ನೋಡ್ರಿ ಎಷ್ಟು ಚಂದ ಹಸಿರು ಬಣ್ಣ ಬಂದದ. ಸ್ವಲ್ಪ ಭಾಳ ಗಟ್ಟಿ ಅನ್ನಿಸ್ಲಿಕ್ಕತ್ತದ, ಅದಕ್ಕೆ ಸ್ವಲ್ಪ ನೀರು ಹಾಕಿನಿ. ಇವಾಗ ಇದು ಪುಂಡಿ ಪಲ್ಯನ ನೀವು ಏನಾದರೂ ಪಿಕ್ನಿಕ್ಕಿಗೆ ತೊಗೊಂಡು ಹೊಂಟಿದ್ರಿ ಅಂದ್ರೆ ನೀರು ಜಾಸ್ತಿ ಹಾಕಬೇಡ್ರಿ. ಈ ಬ್ಯಾಳೆ ಕುದ್ದಿದ ಮೇಲೆ ನೀವು ಗಟ್ಟಿಯಾಗಿಯೇ ಪುಂಡಿ ಪಲ್ಯ ಮಾಡ್ಕೊಂಡು ಹೋದ್ರೆ ಅದು ಹಳಸೋದಿಲ್ಲ. ಈಗಿದ್ದು ಮುಚ್ಚಳ ಮುಚ್ಚಿ ಒಂದು 2-3 ನಿಮಿಷ ಚಲೋ ಕುದಿಲಿಕ್ಕೆ ಬಿಡೋಣ. ಈಗ ನೋಡ್ರಿ ಕುದ್ದ ಮೇಲೆ ಎಷ್ಟು ಚಲೋ ಹಸಿರು ಕಲರ್ ಬಂದದ. ಈ ರೀತಿ ಈ ಪುಂಡಿ ಪಲ್ಯ ಆಗಬೇಕು. ಈಗ ಇದಕ್ಕೆ ನಾನು ಮ್ಯಾಲೆ ಒಗ್ಗರಣೆ ಕೊಡ್ತೀನಿ. ಇವಾಗ ಜಾಸ್ತಿ ಪುಂಡಿ ಪಲ್ಯ ಎಲ್ಲ ಹಾಕಿದ ಮೇಲೆ ಅದ್ರದ್ದು ಪೇಸ್ಟ್ ಸ್ವಲ್ಪ ಉಳಿದದ. ಅದ್ರದ್ದು ನಾನು ನಿಮಗೆ ಸಿಹಿ ಚಟ್ನಿ ಹೆಂಗೆ ಮಾಡ್ಬೇಕು ಹೇಳ್ಕೊಡ್ತೀನಿ. ಅದಕ್ಕೆ ಸ್ವಲ್ಪ ಒಗ್ಗರಣೆ ಜಾಸ್ತಿ ಮಾಡ್ಲಿಕತ್ತೀನಿ ನಾನು, ಯಾಕಂದ್ರೆ ಪುಂಡಿ ಪಲ್ಯಕ್ಕೂ ಬೇಕು ಮತ್ತು ಪುಂಡಿ ಪಲ್ಯದ್ದು ಮಾಡೋ ಚಟ್ನಿಗೂ ಬೇಕು. ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಕಾಯಿಸ್ಕೊಳ್ರಿ. ಅದರೊಳಗೆ ಸಾಸಿವೆ ಜೀರಿಗೆ ಹಾಕಿ ಚಟ್ಪಟ ಅಂದಮೇಲೆ ಒಂದು 2-3 ಒಣ ಮೆಣಸಿನ್ಕಾಯಿ ಹಾಕೋಣ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕಿ 1 ನಿಮಿಷ ಎಣ್ಣೆ ಒಳಗೆ ಹುರ್ಕೊಳ್ಳೋಣ. ಈಗ ಇದಕ್ಕೆ ಅರಿಶಿಣದ ಪುಡಿ ಹಾಕ್ರೋಣ. ಆಮೇಲೆ ಸ್ವಲ್ಪ ಇಂಗು. ಯಾರು ಬೆಳ್ಳುಳ್ಳಿ ತಿಂತೀರಿ ಅವ್ರು ಇದಕ್ಕೆ ಬೆಳ್ಳುಳ್ಳಿ ಹಾಕ್ಬೋದು.
ಬೆಳ್ಳುಳ್ಳಿ ಬೇಡ ಅನ್ನೋರು ಬರೀ ಹಿಂಗೆ ಹಾಕಿದರೆ ಸಾಕು. ಈಗ ಈ ಮಾಡಿರೋ ಒಗ್ಗರಣೆನ ನಾವು ಪುಂಡಿ ಪಲ್ಯದ ಮೇಲೆ ಹಾಕಬೇಕು. ಯಾವಾಗಲೂ ಇದಕ್ಕೆ ಸ್ವಲ್ಪ ಮೇಲೆ ಒಗ್ಗರಣೆ ಕೊಟ್ಟರೆ ಇದು ಟೇಸ್ಟ್ ಚಲೋ ಆಗ್ತದೆ, ಅಂದ್ರೆ ಒಗ್ಗರಣೆ ವಾಸನೆನೂ ಚಲೋ ಬರ್ತದೆ. ಆಮೇಲೆ ಇವಾಗ ಸ್ವಲ್ಪ ಒಗ್ಗರಣೆ ಹಾಕಬೇಕು, ಆಮೇಲೆ ಬಡಿಸ್ತಿರ್ತೀವಲ್ಲ ಎಲೆ ಒಳಗೆ, ಆವಾಗನೂ ಸ್ವಲ್ಪ ಅದ್ರ ಮೇಲೆ ಒಗ್ಗರಣೆ ಹಾಕಿದರೆ ಇನ್ನೂ ಟೇಸ್ಟ್ ಚಲೋ ಬರ್ತದೆ. ಮೇಲೆ ನಿಮಗೆ ಬೇಕನ್ನಿಸಿದ್ರೆ ಸ್ವಲ್ಪ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ರಿ. ಆಮೇಲೆ ಬೇಕಾದವ್ರಿಗೆ ಮೇಲೆ ನೀವು ಬೆಳ್ಳುಳ್ಳಿ ಒಗ್ಗರಣೆನೂ ಕೊಡ್ಬೋದು. ಈಗ ನಾವು ಪುಂಡಿ ಪಲ್ಯ ಮಾಡಿದ್ಮೇಲೆ ಸ್ವಲ್ಪ ಇಷ್ಟು ಚಟ್ನಿ ಉಳಿದದ, ಯಾಕಂದ್ರೆ ನಾವು ಹಾಕಿರೋ ಬ್ಯಾಳಿಗೆ ಎಷ್ಟು ಬೇಕಾಗಿತ್ತು ಅಷ್ಟು ಹಾಕಿದ ಮೇಲೆ ಈ ಚಟ್ನಿಯಿಂದ ನಾನು ನಿಮಗೊಂದು ಟೇಸ್ಟಿಯಾದ ಒಂದು ಚಟ್ನಿ ಹೇಳ್ಕೊಡ್ತೀನಿ. ಆ ಪುಂಡಿ ಪಲ್ಯದ್ದು ಪೇಸ್ಟ್ ಒಂದು ಬುಟ್ಟಿ ಒಳಗೆ ತೊಗೊಂಡು ಅದಕ್ಕೆ ಬೆಲ್ಲ, ಯಾಕಂದ್ರೆ ಪುಂಡಿ ಪಲ್ಯ ಹುಳಿ ಇರ್ತದೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ರಿ. ಆಮೇಲೆ ಅದಕ್ಕೆ ಖಾರ ಎಷ್ಟು ಬೇಕೋ ಅಷ್ಟು ನಾವು ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡಿ ಅದು ಹಾಕ್ರಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ರಿ. ಆಮೇಲೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈಗ ಇದಕ್ಕೆ ನಾವು ಈ ಶೇಂಗಾದ ಪೌಡರು ಮತ್ತು ಎಳ್ಳು ಪೌಡರ್ ಹಾಕೋಣ. ಶೇಂಗಾದ ಪುಡಿ ನೀವು ಶೇಂಗಾ ಸ್ವಲ್ಪ ಹುರ್ಕೊಂಡು ಸ್ವಲ್ಪ ಉರುಟಾಗಿ ಪುಡಿ ಮಾಡಿರಬೇಕು, ಭಾಳ ಸಣ್ಣ ಪೌಡ್ರ್ ಮಾಡಬೇಡ್ರಿ. ಶೇಂಗಾದ ಪುಡಿ ಸ್ವಲ್ಪ ಉರುಟಿದ್ರೆ ಬಾಯಿಗೆ ಬಂದಾಗ ಟೇಸ್ಟ್ ಆಗ್ತದೆ. ಯಾರಿಗೆ ಉಳ್ಳಾಗಡ್ಡಿ ತಿಂತೀರಿ ಅವ್ರು ಇದ್ರೊಳಗೆ ಉಳ್ಳಾಗಡ್ಡಿ ಹಾಕೋಬೋದು, ಬೇಡಾದವರು ಸ್ಕಿಪ್ ಮಾಡಿರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ರಿ. ಈಗ ನಾವು ಮಾಡಿಟ್ಟಿರೋ ಒಗ್ಗರಣೆ ಹಾಕೋಣ. ಯಾರು ಬೆಳ್ಳುಳ್ಳಿ ಒಗ್ಗರಣೆ ತಿಂತೀರಿ ಅವರು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ರಿ, ಬೇಡಾದವರು ಹಿಂಗಿನ ಒಗ್ಗರಣೆ ಕೊಟ್ಟರು ಸಾಕು. ಈ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತು ಚಪಾತಿ ಜೊತೆಗೆ ಈ ಪುಂಡಿ ಪಲ್ಯ ಮತ್ತು ಪುಂಡಿ ಪಲ್ಯ ಚಟ್ನಿ ಬಹಳ ಟೇಸ್ಟಿಯಾಗಿರ್ತದೆ.